ಎಲ್ಲರಿಗೂ ಸ್ವಾಗತ. ನೋಡಿ, ನಾನಿವತ್ತು ಚಿಕ್ಕಿ ಮಾಡೋಣ ಅಂತ ಹೊರಡ್ತಾ ಇದ್ದೀನಿ. ಕಡಲೆ ಬೀಜದ್ದು. ಯಾವಾಗಲೂ ಬರೀ ಕಡಲೆ ಬೀಜ ಮಾತ್ರ ಉಪಯೋಗಿಸ್ತಾ ಇದ್ದೆ ಚಿಕ್ಕಿ ಮಾಡಲಿಕ್ಕೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕಡಲೆ ಬೀಜದ ಜೊತೆಗೆ ಈ ಡ್ರೈ ಫ್ರೂಟ್ಸನ್ನು ಉಪಯೋಗಿಸ್ತಾ ಇದ್ದೀನಿ. ಬಾದಾಮನ್ನ ಬಿಸಿನೀರಲ್ಲಿ ಹಾಕಿಬಿಟ್ಟು ಸಿಪ್ಪೆ ತೆಗೆದು ಒಣಗಿಸಿ ಇಟ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಬಾದಾಮು, 1 ಹಿಡಿಯಷ್ಟು ಗೋಡಂಬಿ, 1 ಹಿಡಿಯಷ್ಟು ಪಿಸ್ತಾ, ಪರಿಮಳಕ್ಕೆ ಏಲಕ್ಕಿ 3, ತುಪ್ಪ 2 ಸ್ಪೂನ್ ತುಪ್ಪ ಬೇಕಾಗುತ್ತೆ, ಮತ್ತು ಬೆಲ್ಲ. ಇದಿಷ್ಟು ನಮಗೆ ಚಿಕ್ಕಿ ಮಾಡಲಿಕ್ಕೆ ಬೇಕಾಗುತ್ತೆ. ಈಗ ಇದನ್ನು ಹುರ್ಕೊಳ್ಳೋಣ ಬನ್ನಿ. ಹುರ್ಕೊಳ್ಳಿಕ್ಕೆ ಮೊದಲು ಒಲೆ ಹಚ್ಕೊಂಡು ಬಾಣಲೆ ಇಟ್ಕೊಳ್ಳುವ. ಬಾಣಲೆ ಸ್ವಲ್ಪ ಬಿಸಿ ಆಗಲಿ. ನೋಡಿ, ನಾನು ಕಡಲೆ ಬೀಜನ ಈ ಲೋಟದ ಅಳತೆಯಲ್ಲಿ 1 ಲೋಟ ಕಡಲೆ ಬೀಜ ತೊಗೊಂಡಿದ್ದೀನಿ. ಬಾಕಿದೆಲ್ಲ 1 ಹಿಡಿ ತೊಗೊಂಡಿದ್ದೀನಿ, ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ. ಬೆಲ್ಲ ಕೂಡ ನಾನು ನಿಮಗೆ ತೋರಿಸಿದ್ದೇನೆ. ಅದನ್ನು ಇದರಲ್ಲಿ 1 ಲೋಟ ಬೆಲ್ಲ ತೊಗೊಳ್ತೀನಿ. ಆಮೇಲೆ ಅದನ್ನು ಕರಗಿಸಿ ಪಾಕ ಮಾಡಲಿಕ್ಕಿದೆ, ಅದು ಆಮೇಲೆ ತೋರಿಸ್ತೀನಿ ನಿಮಗೆ. ಬನ್ನಿ, ಇವಾಗ ಕಡಲೆ ಬೀಜನ ಹುರ್ಕೊಳ್ಳೋಣ. ಕಡಲೆ ಬೀಜನ ಹಾಕ್ಕೊಳ್ಳೋಣ ಫಸ್ಟಿಗೆ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಹುರಿಬೇಕು, ಒತ್ತಿಸ್ಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿರಿ. ತುಂಬ ಜೋರಾಗಿಟ್ಟರೆ ಮೇಲ್ಗಡೆ ಕಪ್ಪಾಗುತ್ತೆ, ಒಳಗಡೆ ಚೆನ್ನಾಗಿ ಫ್ರೈ ಆಗಲ್ಲ. ಕಡಲೆ ಬೀಜ ಹುರಿದ ನಂತರ ಇದನ್ನು ಒಂದು ತಟ್ಟೆಗೆ ತೆಕ್ಕೊಂಬಿಟ್ಟು ಇದೇ ಬಾಣಲೆಯಲ್ಲಿ ಗೋಡಂಬಿ, ಬಾದಾಮು ಮತ್ತು ಪಿಸ್ತಾನ ಹುರ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗೋ ತನಕ. ಆನಂತರ ಕಡಲೆ ಬೀಜದ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಇದನ್ನು ಹೀಗೆ ಸಿಪ್ಪೆ ತಕ್ಕೋಬೇಕು. ತೆಕ್ಕೊಂಡು ತುಂಬ ಆರ್ಲಿಕ್ಕೆ ಬಿಡಬಾರ್ದು, ಸಿಪ್ಪೆ ಬಿಡಲ್ಲ. ಇಲ್ಲಾಂದರೆ ಸ್ವಲ್ಪ ಇನ್ನು ಕೈಗೆ ಸ್ವಲ್ಪ ಬಿಸಿ ತಾಗ್ತಾಯಿದೆ ಅನ್ನುವಾಗಲೇ ಹೀಗೆ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ನೋಡಿ, ಹೀಗೆ ನಿಮ್ಮ ಹತ್ರ ಮರ ಇದ್ದರೆ ಅದರಲ್ಲಿ ಹೀಗೆ ಚಪ್ಪರಿಸ್ಕೊಂಡ್ರೆ ಎಲ್ಲ ಸಿಪ್ಪೆ ಎಲ್ಲ ಹೋಗುತ್ತೆ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಇಲ್ಲಿ ಮಾಡಿದೆ. ಈ ರೀತಿ ನಾನು ಹೊರಗಡೆ ಹೋಗಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ, ಸಿಪ್ಪೆ ಎಲ್ಲ ತೆಕ್ಕೊಂಡು. ನೋಡಿ, ಎಲ್ಲ ಸಿಪ್ಪೆ ತೆಕ್ಕೊಂಡು ಬಂದಿದ್ದೀನಿ. ಈ ಥರ ಏನಾದ್ರು ಕೆಲವೊಂದು ಕಪ್ಪಾಗಿದ್ದರೆ ಇದನ್ನು ತೆಗೆದಿಟ್ಬಿಡಿ, ಕಹಿ ಬರುತ್ತೆ. ನೋಡಿ, ಈ ಥರ ಕಪ್ಪಾಗಿದ್ದರೆ ಅದನ್ನು ತೆಗೆದು ಸೈಡಲ್ಲಿ ಇಟ್ಬಿಡಿ. ಈಗ ಇದೆಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಜಸ್ಟ್ ನಿಮ್ಗೆ ಯಾವ ರೀತಿ ಬೇಕು, ತುಂಬ ಸಣ್ಣ ಬೇಕಾ ಅಥವಾ 2 ಪೀಸ್ ಆದರೆ ಸಾಕು. ನೋಡಿ, ಆ ರೀತಿ ಮಾಡ್ಕೊಳ್ಳಿ. ದಪ್ಪ ದಪ್ಪ ಬೇಕು ತುಂಡು ಅಂದರೆ ಸ್ವಲ್ಪ ದಪ್ಪ ದಪ್ಪನಾಗಿ ಮಾಡ್ಕೊಳ್ಳಿ. ಪಲ್ಸ್ ಮೋಡಲ್ಲಿ ಹಾಕಿಬಿಟ್ಟು ಆನ್ ಆಫ್ ಮಾಡಿಬಿಟ್ಟು ಮಾಡಬೇಕು. ಒಂದೇ ಸಲ ತಿರುಗಿಸ್ಬಾರ್ದು. ಹಾಕಿಬಿಟ್ಟು ತುಂಬಾ ಸಣ್ಣನೂ ಅಲ್ಲ, ತುಂಬಾ ದಪ್ಪ ಅಲ್ಲ, ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಏನಾದ್ರು ದೊಡ್ಡದು ಇತ್ತು ಅಂದರೆ ಅದನ್ನೆಲ್ಲ ಆರಿಸ್ಬಿಟ್ಟು ತಕ್ಕೊಂಡು ಇನ್ನೊಂದು ಸಲ 1 ರೌಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ನೋಡಿ, ಈಗ ಬೆಲ್ಲ ಕರಗಿಸ್ಕೊಳ್ಳೋಣ ಬನ್ನಿ. ಇದರಲ್ಲಿ ನೋಡಿ, ಬೆಲ್ಲ ಇಷ್ಟು ತೊಗೊಂಡಿದ್ದೀನಿ ನಾನು.
ಇದರಲ್ಲಿ 1 ಲೋಟ ಕಡಲೆ ಬೀಜ ಇತ್ತು, ಮತ್ತು 1 ಹಿಡಿ ಬಾದಾಮು, 1 ಹಿಡಿ ಗೋಡಂಬಿ, 1 ಹಿಡಿ ಪಿಸ್ತಾ ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಕಡಲೆ ಬೀಜ ಎಷ್ಟಿತ್ತು ಅಷ್ಟು ಅಳತೆಯಲ್ಲಿ ನಾನು ಬೆಲ್ಲ ತಗೊಳ್ತಾ ಇದ್ದೀನಿ. ಇದನ್ನು ಕರಗಿಸ್ಕೊಂಡು ಸೋಸ್ಕೊಳ್ಳೋಣ ಬನ್ನಿ. ಇದು 1/4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಬೆಲ್ಲ ಕರಗಲಿಕ್ಕೆ. ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ, ಪಾಕ ಬರಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ ಜಾಸ್ತಿ ನೀರು ಹಾಕಿದರೆ. ನೋಡಿ ಬೆಲ್ಲ ಎಲ್ಲ ಕರಗಿದೆ. ಈಗ ಇದನ್ನು ಈ ಬಾಣಲೆಗೆ ಸೋಸ್ಕೊಳ್ಳೋಣ. ಸೋಸುವ ಮೊದಲು 1 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಬೆಲ್ಲನ ಕರಗಿಸಿರೋದನ್ನು ಸೋಸ್ಕೊಳ್ತಾ ಇದ್ದೀನಿ. ಇದು ಪಾಕ ಬರಬೇಕು. ಇದು ಚೆನ್ನಾಗಿ ಕುದ್ದು ಪಾಕ ಬರಬೇಕು. ಪಾಕ ನೋಡಲಿಕ್ಕೆ ನೋಡಿ ಈ ಥರ ಒಂದು ಬೌಲಲ್ಲಿ ನೀರು ಹಾಕಿಟ್ಕೊಂಡಿದ್ದೀನಿ. ನೋಡಿ ಈಗ ನೋಡೋಣ. ನೋಡಿ ಈ ಥರ ಕರಗಬಾರ್ದು ಪಾಕ. ನೋಡಿ ಒಂದೇ ಒಂದು ಹಳಕು ಉಪ್ಪು ಹಾಕ್ತಾ ಇದ್ದೇನೆ, ರುಚಿ ಟೇಸ್ಟ್ ಚೆನ್ನಾಗಾಗುತ್ತಂತೆ. ಆಮೇಲೆ ಇಲ್ಲಿ ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೀಗ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡೋಣ ಬನ್ನಿ ಪಾಕ ಬಂದಿದ ಅಂತ. ಪಾಕ ಬಂದಿದೆ, ಆದರೆ ಈ ಥರ ಮೆತ್ತಗಿರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಇನ್ನೊಂದು ಸ್ವಲ್ಪ ಬರಲಿ. ನೋಡಿ ಈ ಥರ ಸೌಂಡ್ ಬರಬೇಕು. ಇವಾಗ ಪಾಕ ಬಂದಿದೆ ಅಂತ ಅರ್ಥ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಕಡಲೆ ಬೀಜ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಒಲೆನ ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು ಬೆಲ್ಲ ಎಲ್ಲ. ಚೆನ್ನಾಗಿ ಮಿಕ್ಸ್ ಆಗೋ ತನಕ ಒಲೆ ಸಣ್ಣದಾಗೆ ಇಟ್ಕೊಳ್ಳಿ. ಇಷ್ಟಾದರೆ ಸಾಕು. ಈಗ ಬಾಣಲೆಯಿಂದ ತೆಕ್ಕೊಳ್ಳುವ ಬನ್ನಿ. ನೋಡಿ ನಾನು ಇಲ್ಲಿ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇದಕ್ಕೀಗ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ, ಮೇಲೆ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಬಿಸಿ ಇದೆ, ಕೈಯಲ್ಲಿ ಇದು ಮಾಡೋಕ್ಕಾಗೋದಕ್ಕೆ. ನಿಮ್ಗೆ ಎಷ್ಟು ತೆಪ್ಪ ಬೇಕೋ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಈಗ ಇದನ್ನು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಈಗ ಸ್ವಲ್ಪ ಚಾಕುಗೆ ತುಪ್ಪ ಹಚ್ಬಿಟ್ಟು ಸ್ವಲ್ಪ ಮಾರ್ಕ್ ಮಾಡಿಬಿಡಿ ಸೈಡ್ಸ್ ಎಲ್ಲ. ನಿಮಗೆ ಯಾವ ಥರ ಶೇಪು, ಡೈಮಂಡ್, ಸ್ಕ್ವಯರು, ಯಾವ ಶೇಪ್ ಬೇಕೋ ಆ ಶೇಪಿಗೆ ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಆರಿಂದ ಮಾಡಲಿಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಇನ್ನೂ ಬಿಸಿ ಇರುವಾಗಲೇ ಮಾರ್ಕ್ ಮಾಡಿಬಿಡಿ. ನೋಡೋಣ ಬನ್ನಿ ಹೇಗಾಗಿದೆ ಅಂತ. ಆರಿದೆ ಇವಾಗ. ಇನ್ನೂ ಸ್ವಲ್ಪ ಆರಬೇಕು. ಎಷ್ಟು ಚೆನ್ನಾಗಾಗಿದೆ. ಇಷ್ಟು ಪಾಕ ತೆಗೆದ್ರೆ ಮಾತ್ರ ನಿಮಗೆ ಈ ಥರ ಪೀಸು ತುಂಡಾಗಿ ಬರುತ್ತೆ. ತುಂಬ ಎಳೆ ಪಾಕ ತೆಗೆದ್ರೆ ಇಷ್ಟು ನೀಟಾಗಿ ಪೀಸು ಬರೋದಿಲ್ಲ, ಮತ್ತು ಅದು ತಿನ್ನುವಾಗ ಕ್ರಿಸ್ಪಿನೆಸ್ ಇರೋದಿಲ್ಲ. ಎಷ್ಟು ಚೆನ್ನಾಗಾಗಿದೆ ಅಂತ. ಅಂಗಡಿ ಮನೆಯಲ್ಲಿ ಮಾಡಿದಷ್ಟೇ ಚೆನ್ನಾಗಾಗಿದೆ. ಪೀಸು ಕೂಡ ಚೆನ್ನಾಗಿ ಬಂದಿದೆ. ಇನ್ನೂ ಸ್ವಲ್ಪ ಬಿಸಿ ಇದೆ, ಇನ್ನೂ ಸ್ವಲ್ಪ ಆರಿದರೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ನೋಡಿ, ಇದೇ ಥರ ನೀವು ಅಂಗಡಿ ಮನೆ ತರೋದಕ್ಕಿಂತ ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಒತ್ತಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಹಾಗೆ ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ಒಂದು ತಿಂದು ತೋರಿಸ್ತೇನೆ. ಎಷ್ಟು ಚೆನ್ನಾಗಿದೆ. ಬೆಲ್ಲನೂ ಕರೆಕ್ಟಾಗಿದೆ ಇದಕ್ಕೆ. ಇನ್ನೂ ಸ್ವಲ್ಪ ಆರಲಿ. ಆರಿಂದೆ ಒಂದು ಬಾಕ್ಸಲ್ಲಿ ತೆಗೆದಿಟ್ಕೊಳ್ಳೋಣ, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಚೆನ್ನಾಗಿ ಆರಲಿ ಸ್ವಲ್ಪ. ನೋಡಿ, ಈ ಥರ ಬಾಟ್ಲಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ. ಡೈಲಿ ತಿಂದ್ಕೊಳ್ಳಿ.